ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರದಿಂದ ಆಪರೇಷನ್. ಇನ್ನು ಎಐಡಿಎಂಕೆ ಶಾಸಕರನ್ನ ಹೈಜಾಕ್ ಮಾಡ್ತಾ ಹಾಗಾದ್ರೆ ಟಿವಿಕೆ ಪಕ್ಷ. ಈಗಾಗಲೇ ಎಐಡಿಎಂಕೆಯ ಶಾಸಕರಿಂದ ರಾಜೀನಾಮೆ ಕೊಟ್ಟು ಟಿವಿಕೆ ಸೇರಿರೋ 4 ಶಾಸಕರು, ಇಲ್ಲಿ ಇನ್ನಿಬ್ರು ಶಾಸಕರು ಟಿವಿಕೆ ಸೇರಲು ಪ್ಲಾನ್ ಕೂಡ ನಡೆದಿತ್ತಂತೆ. ಇನ್ನು ಒಂದ್ ಕಡೆ ಇದೇ ವಿಚಾರಕ್ಕೆ ರಾಜ್ಯಪಾಲರಿಗೆ ಎಐಡಿಎಂಕೆ ಇಂತ ದೂರು ಕೂಡ ದಾಖಲಾಗಿದೆ. ಇದರ ಜೊತೆ ಡಿಎಂಟಿಕೆ ಶಾಸಕರಿಂದಲೂ ಕೂಡ ಟಿವಿಕೆಗೆ ಬೆಂಬಲ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರದಿಂದ ಆಪರೇಷನ್ ಆಗಿತ್ತಾ ಅನ್ನೋದು ಎದ್ದಿರುವಂತದ್ದು ಪ್ರಶ್ನೆ. ಎಐಡಿಎಂಕೆ ಶಾಸಕರನ್ನ ಹೈಜಾಕ್ ಮಾಡ್ತಾ ಇಲ್ಲಿ ಟಿವಿಕೆ ಪಕ್ಷ. ಈಗಾಗಲೇ ಎಐಡಿಎಂಕೆಯ ಶಾಸಕರಿಂದ ರಾಜೀನಾಮೆಯನ್ನ ಕೊಡಲಾಗಿದೆ. ರಾಜೀನಾಮೆ ಕೊಟ್ಟು ಟಿವಿಕೆ ಸೇರಿರೋ 4 ಶಾಸಕರು, ಇನ್ನಿಬ್ರು ಶಾಸಕರು ಕೂಡ ಟಿವಿಕೆ ಸೇರಲು ಕೂಡ ಪ್ಲಾನ್ ಅನ್ನ ಮಾಡಲಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ರಾಜ್ಯಪಾಲರಿಗೆ ಎಐಡಿಎಂಕೆ ಕೂಡ ದೂರನ್ನ ದಾಖಲಿಸಿತ್ತು. ಡಿಎಂಡಿಕೆ ಶಾಸಕರಿಂದಲೂ ಕೂಡ ಟಿವಿಕೆಗೆ ಇಲ್ಲಿ ಬೆಂಬಲ ಸಿಗ್ತಾ ಇದೆ. ಸತೀಶ್, ಈಗ ಒಂದ್ ಕಡೆ ಇಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಟಿವಿಕೆ ಪಕ್ಷ ಕೂಡ ಪ್ಲಾನ್ ಮಾಡಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಕೂಡ ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ಅಂಕಿತಾ, ತಮಿಳುನಾಡು ರಾಜಕಾರಣ ಕಳೆದ 2 ತಿಂಗಳಿಂದ ರೋಚಕವಾಗಿ ಬೇರೆ ಬೇರೆ ತಿರುವನ್ನು ಪಡ್ಕೊಳ್ತಾನೆ ಇದೆ. ಸಹಜವಾಗಿಯೇ ಟಿವಿಕೆ ವಿಜಯ್ ಪಕ್ಷಕ್ಕೆ 108 ಶಾಸಕರ ಬಲ ಮಾತ್ರ ಇದೆ, ಅಂದರೆ ಮೆಜಾರಿಟಿ ಇರಲಿಲ್ಲ. 113 ಶಾಸಕರ ಬೆಂಬಲ ಬೇಕಾಗಿತ್ತು, 108 ಮಾತ್ರ ಇದೆ. ಹೀಗಾಗಿನೇ ಡಿಎಂಕೆ ಅಂಗಪಕ್ಷಗಳಾದಂಥ ಬೇರೆ ಬೇರೆ ಲೆಫ್ಟ್ ಪಾರ್ಟೀಸ್ ಆಗಿರ್ಬೋದು ಅಥವಾ CVK ಆಗಿರ್ಬೋದು, ಈ ಪಾರ್ಟಿಗಳು ವಿಜಯ್ಗೆ ಸಪೋರ್ಟ್ ಮಾಡೋದು ಬಹಿರಂಗವಾಗಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್. ಹೀಗಾಗಿನೇ ತಮಿಳುನಾಡಿನಲ್ಲಿ ಈಗ ಸಮ್ಮಿಶ್ರ ಸರ್ಕಾರ ಇದೆ ಅನ್ನೋ ಕಾರಣಕ್ಕಾಗಿಯೇ ಸರ್ಕಾರನ ಬೀಳಿಸಬೇಕು ಅನ್ನೋದು ಸಾಕಷ್ಟು ಷಡ್ಯಂತ್ರಗಳು ಸಂಚು ಆಗಿತ್ತು ಅನ್ನೋ ಒಂದು ಕಡೆ ಒಂದು ವಾದ. ಮತ್ತೊಂದು ಕಡೆ ಈಗೇನು ಡಿಎಂಕೆ ಆರೋಪ ಮಾಡ್ತಾ ಇದೆ, ನಮ್ಮ ಅಂಗಪಕ್ಷಗಳ ಶಾಸಕರನ್ನ ಖರೀದಿ ಮಾಡೋದಕ್ಕೆ ಟಿವಿಕೆ ಪ್ರಯತ್ನ ಪಡ್ತಾ ಇದೆ. ಈಗಾಗಲೇ ಯಾಕೆ ಈ ರೀತಿ ಆರೋಪ ಅಂದರೆ DMDK ವೈಕೋ ಪಾರ್ಟಿ DMKಯಿಂದ ಹೊರಗಡೆ ಬಂದಿದೆ. ಸೊ ಅವರು ಬಹಿರಂಗವಾಗಿಯೇ ಟಿವಿಕೆಗೆ ಸಪೋರ್ಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಅವರು 5 ಜನ ಶಾಸಕರಿದ್ದಾರೆ, ಇದು ಒಂದು ಕಡೆ. ಮತ್ತೊಂದು ಕಡೆ ಎಐಡಿಎಂಕೆಯ 6 ಜನ ಶಾಸಕರು ಕಳೆದ 2 ತಿಂಗಳಲ್ಲಿ 6 ಜನ ಶಾಸಕರು ರಾಜೀನಾಮೆನ ಕೊಟ್ಟಿದ್ದಾರೆ. ಅವರು ಟಿವಿಕೆಗೆ ಜಾಯಿನ್ ಕೂಡ ಆಗಿದ್ದಾರೆ. ಇವತ್ತು ಮತ್ತೊಬ್ಬ ಶಾಸಕ ಎಐಡಿಎಂಕೆ ಶಾಸಕ ರಾಜೀನಾಮೆನ ಕೊಡ್ತಾ ಇದ್ದಾರೆ. ಅಂದರೆ 7 ಜನ ಶಾಸಕರು ಎಐಡಿಎಂಕೆಯಿಂದ ರಾಜೀನಾಮೆ ಕೊಟ್ಟು ಟಿವಿಕೆಗೆ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದಾರೆ. ಅವರು ಟಿವಿಕೆ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ಇದಕ್ಕೆ ಬೈ ಎಲೆಕ್ಷನ್ ಆಗಬೇಕು. ಅಲ್ಲಿಗೆ 108 ಟಿವಿಕೆ ಏನು ಶಾಸಕರಿದ್ದಾರೆ ಅವ್ರು 113 ಆಗಬೇಕು ಅಂದರೆ ಸಹಜವಾಗಿಯೇ ಎಲ್ಲ ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಈ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾರೆ. 2008ರಲ್ಲಿ ಕರ್ನಾಟಕದಲ್ಲೂ ಕೂಡ ಹಿಂಗಾಗಿತ್ತು. ಬಿಜೆಪಿಗೆ ಬಹುಮತ ಬಂದಿರಲಿಲ್ಲ. ಸೊ ಪಕ್ಷೇತರರನ್ನು ಸೇರ್ಕೊಂಡು ಸರ್ಕಾರವನ್ನು ರಚನೆ ಮಾಡಿದರು ಯಡಿಯೂರಪ್ಪ ಅವರು. ಅದಾದ ನಂತರ ಅವರನ್ನು ಅಧಿಕೃತವಾಗಿ ಬಿಜೆಪಿಗೆ ಜಾಯಿನ್ ಮಾಡಿಸ್ಕೊಂಡಿದ್ರು ರಾಜೀನಾಮೆ ಕೊಟ್ಟು. ಈ ರೀತಿಯಾದಂಥ ಒಂದು ಪ್ರಕ್ರಿಯೆ ಅಲ್ಪಮತ ಅಂದರೆ ಬಹುಮತ ಇಲ್ಲದೇ ಇರ್ತಕ್ಕಂಥ ಸರ್ಕಾರದಲ್ಲಿ ನಡೆಯೋ ಸಹಜನೇ. ಅದೇ ರೀತಿಯಾಗಿ ತಮಿಳುನಾಡಲ್ಲೂ ಆಗ್ತಾ ಇದೆ. ಸೊ ಇದರ ವಿರುದ್ಧ ಕುದುರೆ ವ್ಯಾಪಾರ ಆಗಿದೆ ಅನ್ನೋದು, ಅಂದರೆ ದುಡ್ಡು ಕೊಟ್ಟು ಶಾಸಕರನ್ನ ಖರೀದಿ ಮಾಡಿದ್ದಾರೆ ಅನ್ನೋದು DMK ಅವರ ಆರೋಪ. ಇದೇ ವಿಚಾರವಾಗಿ ಈಗ ಗವರ್ನರ್ಗೆ ಕೂಡ ಕಂಪ್ಲೇಂಟನ್ನು ರೈಸ್ ಮಾಡಿದ್ದಾರೆ. ಬಟ್ ಸುದ್ದಿ ಆಗ್ತಿರ್ತದೆ, ಅದಕ್ಕಿಂತ ದೊಡ್ಡ ಸುದ್ದಿ ಅಂಕಿತಾ, ನಾವು ಗ್ಯಾರಂಟಿ ಅವರು ಬ್ರೇಕ್ ಮಾಡ್ತಾ ಇದ್ದೀವಿ. ಈ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಟಿವಿಕೆ ಸರ್ಕಾರವನ್ನು ಉರುಳಿಸೋದಕ್ಕೆ, ಟಿವಿಕೆ ಸರ್ಕಾರವನ್ನು ಬೀಳ್ಸೋದಕ್ಕೆ DMK ಟ್ರೈ ಮಾಡ್ತಾ ಇತ್ತು ಅನ್ನೋದು ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂಕಿತಾ. ಸೊ ಇದು ಯಾವ ಮಟ್ಟಕ್ಕೆ ಹೋಗಬಹುದು ಅನ್ನೋ ಒಂದು ಕುತೂಹಲ ಇದೆ. ಯಾಕಂದರೆ ವಿಜಯ್ 108 ಶಾಸಕರ ಬೆಂಬಲವನ್ನು ಪಡೆದು ಅಷ್ಟು ಜನ ಗೆದ್ದು ಸರ್ಕಾರ ರಚನೆ ಮಾಡಿದ್ದಾರೆ. ಒಂದು ಸುಭದ್ರ ಸರ್ಕಾರವನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರವನ್ನು ಉರುಳಿಸೋದಕ್ಕೆ DMK ಟ್ರೈ ಮಾಡ್ತಾ ಇದೆ. ಅಂದರೆ ಟಿವಿಕೆ ಶಾಸಕರಿಗೇನೆ ಲಂಚವನ್ನು ಕೊಟ್ಟು, ಹಣವನ್ನು ಕೊಟ್ಟು ಅಥವಾ ಬೆದರಿಕೆ ಹಾಕಿ ಅವರಿಂದ ರಾಜೀನಾಮೆ ಕೊಡಿಸುವಂಥ ಪ್ರಯತ್ನವನ್ನು DMK ಮಾಡ್ತಾ ಇದೆ ಅನ್ನೋ ಒಂದು ಆರೋಪ ಈಗ ಬರ್ತಿರ್ತಕ್ಕಂಥ ಬಹುದೊಡ್ಡ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂಕಿತಾ.
ಎಸ್ ಸತೀಶ್, ಈಗ ಒಂದ್ ಕಡೆಯಲ್ಲಿ AIADMK ಶಾಸಕರನ್ನ ಟಿವಿಕೆ ಪಕ್ಷ ಹೈಜಾಕ್ ಮಾಡ್ತು ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಅದು ನಿಜವಾಗ್ಲೂ ಕೂಡ ಹೈಜಾಕ್ ಮಾಡ್ತಾ ಯಾರನ್ನೆಲ್ಲ ಶಾಸಕರನ್ನ ಟಿವಿಕೆ ಪಕ್ಷ ಕರ್ಕೊಂಡಿದೆ ಅನ್ನೋದೇನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಅಂಕಿತಾ, ಇದುವರೆಗೂ ಕೂಡ ಏನು TVKಗೆ ಜಾಯ್ನ್ ಆಗಿದ್ದಾರೆ ಯಾರು ಕೂಡ ಈಗ ಲೆಫ್ಟ್ ಪಾರ್ಟೀಸ್ ಆಗಿರ್ಬೋದು, VCK ಪಾರ್ಟಿ ಆಗಿರ್ಬೋದು, ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಈಗ ವೈಕೋ ಪಕ್ಷ ಆಗಿರ್ಬೋದು, ಎಲ್ಲರೂ ಕೂಡ ಸರ್ಕಾರದ ಭಾಗ ಆಗಿದ್ದಾರೆ. ಈಗ ಯಾಕಂದರೆ VCK ಅವರು ಮಿನಿಸ್ಟರ್ ಆಗಿದ್ದಾರೆ, ಕಾಂಗ್ರೆಸ್ ಅವರು ಮಿನಿಸ್ಟರ್ ಆಗಿದ್ದಾರೆ, ಲೆಫ್ಟ್ ಪಾರ್ಟಿ ಅವರು ಮಿನಿಸ್ಟರ್ ಬೇಡ ಅಂತ ಹೇಳಿದ್ರೆ, ಬಟ್ ಅವರು ಪಾರ್ಟಿಯಲ್ಲಿ ಇದ್ದಾರೆ. ಹಾಗಾಗಿ ಇಲ್ಲೆಲ್ಲೂ ಕೂಡ ಕುದುರೆ ವ್ಯಾಪಾರದ ಪ್ರಶ್ನೆ ಬರಲ್ಲ. ಮತ್ತೊಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ.